ಗುಡ್ ಮಾರ್ನಿಂಗ್ ಎಲ್ರಿಗೂ ಡೇ 2 ಬ್ಲಾಗ್ಗೆ ಸ್ವಾಗತ. ಹೇಳಪ್ಪ ನೀನು ಗುಡ್ ಮಾರ್ನಿಂಗ್. ಇದು ಆ ಕಡೆ ಯಾಕಂತೇನು ನೋಡು. ಎಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾವು ಈಗ ರೆಡಿ ಆಗಿಬಿಟ್ಟು ಇಲ್ಲಿ ಹೋಟೆಲಿಗೆ ಕರ್ಕೊಂಬಂದಿದ್ದಾರೆ, ನಿವೇತಾ ಗ್ರ್ಯಾಂಡ್ ಅಂತೆ. ಎಸ್, ಎಲ್ಲ ಇನ್ಫ್ಲುಯೆನ್ಸರ್ಸ್ಗಳು. ಎಲ್ಲ ಇನ್ಫ್ಲುಯೆನ್ಸರ್ಸ್ ಇಲ್ಲಿದ್ದಾರೆ. ಸೊ ಇಲ್ಲಿ ಡ್ರಾಪ್ ಮಾಡಿದ್ದಾರೆ ನಮ್ಮನ್ನು. ಐ ಥಿಂಕ್ ಊಟ ಮಾಡಿ ಆದ್ಮೇಲೆ ಕರ್ಕೊಂಡು ಹೋಗ್ತಾರೋ ಏನು ಅಲ್ಲ, ಇಲ್ಲೇ ಉಳಿಸ್ಬೋದೇನೋ ಅಥವಾ ಅಲ್ಲಿ ಲಾಂಜಲ್ಲಿ ವೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಟೈಮ್ ಅರೌಂಡ್ ಈಗ 12:30, ಇವೆಂಟ್ ಇರೋದು 6 o'clock. ಸೊ 2 o'clock ಇಲ್ಲಿಂದ ಬಿಡ್ತೀವಿ ಅಂದಾರ. ಇನ್ ದ ಸೆನ್ಸ್ ನಮ್ಮನ್ನು ಫ್ರೀ ಆಗಿಬಿಡ್ತೀವಿ ಅಂತ. ಅಂದರೆ 4 hours ನಾವು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ನಿದ್ದೆ ಹೆಂಗಾಯ್ತು ನಿನ್ನೆ? ನಿದ್ದೆ ಅಯ್ಯೋ ನೆಕ್ಸ್ಟ್ ಲೆವೆಲ್. ಹೌದಾ? ಎದ್ದೇಳಾಗ್ತಿಲ್ಲ ಬೆಳಿಗ್ಗೆ, ಅಷ್ಟು ಚೆನ್ನಾಗಿತ್ತು ಬಿಡು ನಿದ್ದೆ. ಮಾತ್ರ ಟೈರ್ಡ್ ಆಗಿಬಿಟ್ಟಿದ್ವಿ ಆ್ಯಕ್ಚುಲಿ. ಹೌದು, ಸೊ ಹಂಗಾಗಿ ಚೆನ್ನಾಗಿ ನಿದ್ದೆ ಆಯಿತು, ಒಳ್ಳೆ ನಿದ್ದೆ ಸೂಪರು. ಆಮೇಲೆ ಬೆಳಗ್ಗೆ ಸ್ನಾನ ಮಾಡಿ ರೆಡಿಯಾಗಿ ಟಿಫಿನು ಚೆನ್ನಾಗಿತ್ತು. ಅದನ್ನು ತಿಂದು ರೆಡಿಯಾಗಿ ಇಲ್ಲಿ ಬರ್ತಡೆಗೆ ಹಸ್ವಾಗೋಯ್ತು ಆಲ್ರೆಡಿ. ಸೊ ಕರೆಕ್ಟ್ ಟೈಮಿಗೆ ಊಟಕ್ಕೆ ನಿಲ್ಲಿಸಿದ್ದಾರೆ. ನಮ್ಮ ಜೊತೆ ಕನ್ನಡದ ಜೊತೆ ಎಲ್ಲ ತೆಲುಗು, ತಮಿಳು, ಹಿಂದಿ, ಮಲಯಾಳಂ ಎಲ್ಲರೂ ಬಂದಿದ್ದಾರೆ. ಸೊ ಎಲ್ಲರೂ ಒಟ್ಟಿಗೆ ನೋಡೋಕೆ ಸಿಗ್ತಾರೆ ಇಲ್ಲಿ. ಓಕೆ ಡನ್, ಒಳಗೋಣ ಬನ್ನಿ, ಒಳಗೋಣ. ನೋಡಿ, ಸೊ ನೋಡ್ತಾ ಇರಲ್ಲ, ಇದು ನಮಗೆ ಲಂಚ್ಗೆ ಅಂತ ಮಾಡಿರೋಂಥ ಒಂದು ವ್ಯವಸ್ಥೆ. ಎಲ್ಲ ಇನ್ಫ್ಲುಯೆನ್ಸರ್ಸ್ಗಳಿಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಏನು ಒಳ್ಳೆ ಫಂಕ್ಷನ್, ಮದುವೆ ಊಟಕ್ಕೆ ಬಂದಿವಲ್ಲ ಆ ಥರ ಇದೆ. ಸೂಪರಾಗಿದೆ ವ್ಯವಸ್ಥೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾವಿವಾಗ ಬಂದು ಇವೆಂಟ್ ಆಗೋ ಜಾಗಕ್ಕೆ ಬಂದು ಇಳಿದಿದ್ದೀವಿ. ಸೊ ವಾಲಂಟಿಯರ್ಸು ಕರ್ಕೊಂಡು ಹೋಗ್ತಿದ್ದಾರೆ. ಒಳ್ಳೆಯರೋದು ಒಂದೇ, ಅಕ್ಕಪಕ್ಕ ನಾವು ಡೈವರ್ಟ್ ಆಗಿಬಿಡ್ರಿ. ಫಸ್ಟು ನೀವು ಲೊಕೇಶನ್ಗೆ ಹೋಗಿ ರೀಚ್ ಆಗಿ ಆಮೇಲೆ ಬೇಕಿದ್ರೆ ಇಲ್ಲಿ ಬೇಕಾದ್ರೆ ತಿರುಗಾಡ್ರಿ ಅಂತ ಹೇಳಾರ. ಸೊ ನಾವು ಹೋಗ್ತಾ ಇದ್ದೀವಿ. Thank you so much. Hope, yes, I like food. That's it. Thank you. ನಾನು ಕರ್ನಾಟಕದಿಂದ ಬಂದಿರೋದು. ತುಂಬ ಜನ ಕನ್ನಡದವ್ರು ಇದ್ದಾರೆ ಇಲ್ಲಿ. ಸೊ ನಾನು ಬೇಸಿಕಲಿ ಮೋಟಿವೇಶನ್ ಲೈನ್ಸ್ ಬರೀತೀನಿ. ನಮ್ಮ ರೈಟರ್ ಆ್ಯಂಡ್ ಆ್ಯಕ್ಟರ್ ಟು. ಸೊ ನಾನು ಎಡಿಟಿಂಗ್ ಮಾಡ್ತೀನಿ, ನಮ್ದು ಆ್ಯಡ್ ಏಜೆನ್ಸಿ ಇದೆ. ಸೊ ನಾನು ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು, ತುಂಬ ಖುಷಿ ಆಗ್ತಿದೆ. ಇನ್ನೊಂದೇನು ವಿಷಯ ಅಂದರೆ, ನಾವು ಯಾವಾಗಲೂ ಇನ್ಸ್ಟಾಗ್ರಾಮ್ ತೆಗೆದ್ರೆ ನೀವೆಲ್ಲ ಕಾಣ್ತಿದ್ವಿ, ಬಟ್ ಈಗೆಲ್ಲ ಒಟ್ಟಿಗೆ ಕಾಣ್ತಿದೆ, ತುಂಬ ಖುಷಿ ಆಗ್ತಿದೆ. ಸ್ಕ್ರೋಲ್ ಮಾಡಿದ್ರೆ ಅಟ್ಲೀಸ್ಟ್ ಅವರಾಗಲಿ ಇವರಾಗಲಿ ಯಾರೋ ಕಾಣ್ತಿದ್ರು, ಈಗೆಲ್ಲ ಒಟ್ಟಿಗೆ ನೋಡ್ತೀನಿ, ತುಂಬ ಖುಷಿ ಆಗ್ತಿದೆ. ಸೊ ನಾನು ನನ್ನ ವೈಫ್ ಫಸ್ಟ್ ಟೈಮ್ ಬಂದಿದ್ದೀವಿ, ತುಂಬ ಖುಷಿ ಆಗ್ತಿದೆ. ಎಸ್, ಥ್ಯಾಂಕ್ ಯು ಎವ್ರಿಬಡಿ, ಥ್ಯಾಂಕ್ ಯು. ಸೊ ಒಳಗಡೆ ತುಂಬ ಚೆನ್ನಾಗಿತ್ತು. ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ಗಳಲ್ಲಿ ಇದ್ದರು, ಎಲ್ಲ ಲ್ಯಾಂಗ್ವೇಜ್ ಅವರು. ಗುಜರಾತ್ ಅವ್ರು ಮಾತಾಡಿದ್ರು, ತಮಿಳ್ನಾಡವ್ರು ಮಾತಾಡಿದ್ರು, ಕೇರಳದವ್ರು ಮಾತಾಡಿದ್ರು, ಆಮೇಲೆ ಯಾರು ತೆಲುಗು ಮಾತಾಡಿದ್ರು. ನಾನು ನೋಡಿದೆ ಕನ್ನಡದಲ್ಲಿ ಯಾರು ಬರ್ತಾರಂತ ಯಾರೂ ಬರಲಿಲ್ಲ. ನಾನು ಇದ್ದಾಗಂತ ಯಾರೂ ಬರಲಿಲ್ಲ. ನಾವು ಇಬ್ಬರು ಅನ್ಕೊಂಡಿದ್ವಿ ಕನ್ನಡದಲ್ಲಿ ಯಾರೂ ಬರ್ತಿಲ್ಲ ಅಂತ. ನಾನು ಅದಕ್ಕೆ ಐಡಿಯಾ ಮಾಡಿ ಸೊ ಎದ್ದು ಕನ್ನಡ ನೀನು ಹೋಗಿ ಮಾತಾಡು ಪ್ಲೀಸ್, ಕನ್ನಡ ಮಾತಾಡು ಹೋಗಿ ಅಂದು. ಇವಾಗ ಏನಂದರೆ ನನಗೇನು ಇಷ್ಟ ಅಂದರೆ, ಯಾಕೆ ಯಾವಾಗಲೂ ಇಂಗ್ಲೀಷಲ್ಲೇ ಮಾತಾಡಬೇಕು ಕೆಲವರು? ಯಾಕಂದರೆ ತೆಲುಗಲ್ಲಿ ಮಾತಾಡಿದರು, ನಮ್ಮ ಭಾಷೆ ನಾವು ತೋರಿಸ್ಕೋಬೇಕಲ್ಲ. ಸೊ ನಾವು ಅದರಿಂದನೇ ನಾವು ಫೇಮಸ್ ಆಗಿದ್ದೀವಿ ಅಂದರೆ ಅದೇ ಲ್ಯಾಂಗ್ವೇಜಿಂದನೇ ಮಾತಾಡಬೇಕಂತ ನನ್ನ ಒಂದು ಇದು. ಅದಕ್ಕೆ ಅವರಿಗೆ ನೀನು ಹೋದ್ರೆ ಕನ್ನಡದಲ್ಲೇ ಮಾತಾಡು ಅಂತ ಕಳಿಸ್ದೆ. ಮಾತಾಡಿದ್ರಪ್ಪ. ಸೊ ಮಾತಾಡಿ ಆದಮೇಲೆ ಹೇಳ್ತೀನಿ ಕೇಳ್ರಿ, ಸಿಕ್ಕಾಪಟ್ಟೆ ಬಿಸಿಲು, ಶೆಕೆ, ತಡ್ಕೊಳಕ್ಕಾಗ್ತಿಲ್ಲ, ಅಷ್ಟು ಬಿಸಿಲೈತೆ. ಸೊ ಹಂಗಾಗಿ ಡಿಹೈಡ್ರೇಟ್ ಆಗಬಾರ್ದು ಅಂತ ವಾಟರ್ ಮಿಲನ್ ತಗೊಂಡಿವಿ ಇಬ್ಬರು, 300 rupees ಕೊಟ್ಟು ಸಕ್ಸಸ್ಫುಲಿ. ಬಟ್ ಯಾವಾಗ ಸಂಜೆ ಇದಾಯ್ತು ಅಂದರೆ ಮುಂದಾಗುತ್ತೆ, ಯಾವಾಗ ಸಾಯಂಕಾಲ ಆಗುತ್ತೆ ಅಂತ ವೇಟಿಂಗ್ ಅಪ್ಪ. ನಾನು ಸಾಕಾಯ್ತು ಬಿಸಿಲು. ಆಯಿತು, ಆಲ್ಮೋಸ್ಟ್ ಡೌನ್ ಆಗ್ತದೆ ಬಿಸಿಲು, ಬಟ್ ಸಿಕ್ಕಾಪಟ್ಟೆ ಬಿಸಿಲು. ಇನ್ನೊಂದೇನು ಪ್ರಾಬ್ಲಮ್ ಅಂದರೆ ನನಗೆ ಹೆಡ್ಡೇಕ್ ಬಂದ್ಬಿಡೋದು ಬಿಸಿಲಿಗೆ, ಅದೇ ಮೇಜರ್ ಪ್ರಾಬ್ಲಮ್ಮು. ಅದು ಬಿಟ್ಟರೆ ಇನ್ನೇನಿಲ್ಲ. ಸೇಫ್ ಸೈಡ್ ನಾವು ಮೆಡಿಕಲ್ ಅದೇನೋ ಮೆಡಿಕಲ್ಗೆ ಹೋಗಿ ಟ್ಯಾಬ್ಲೆಟ್ ತಂದೀವಿ, ಬಂದ್ಬಿಡುತ್ತೆ ಎಲ್ಲ ನಾವು ಅಂತೇಳಿ. ಯಾಕಂದ್ರೆ ಇಂಥ ಸ್ಪೆಷಲ್ ಇವೆಂಟಿಗೆ ಬಂದಿರ್ತೀವಲ್ಲ, ಆಬ್ವಿಯಸ್ಲಿ ಬರುತ್ತೆ ಜನ, ಜಾತ್ರೆ ಫುಲ್ ಗಲಾಟೆ. ಬಟ್ ಅರೇಂಜ್ಮೆಂಟ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹೇಳಂಗಿಲ್ಲ. ಸ್ಪೆಷಲಿ ಅಲ್ಲ, ನೀವು ಅನ್ಕೋಬಹುದು ಈಗ ಫಾರ್ ಎಕ್ಸಾಂಪಲ್ ಕೊಲಾಬ್ರೇಷನ್ಗೆ ಕರೆದ್ರೆ ಅದಕ್ಕೆ ಮಾತಾಡ್ತಿದೀವಿ ಅಂತ. ನೋ, ಇಲ್ಲ ಅದು ದಯವಿಟ್ಟು ಅನ್ಕೋಬೇಡ್ರಿ ಹಂಗ.
ಯಾಕಪ್ಪ ಅಂತಂದರೆ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಐತೆ. ನಿಜವಾಗ್ಲೂ ಭಾಳ ಖುಷಿ ಆಯಿತು, ಭಾಳ ಖುಷಿ ಆಯಿತು. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡ್ಯಾರ. ಸ್ಪೆಷಲಿ ವಾಶ್ರೂಮ್ ನನಗೆ ಇಷ್ಟ ಆಗಿದ್ದು. ಎಸ್, ತುಂಬ ಚೆನ್ನಾಗಿದೆ. ಎಸ್ ಎಲ್ಲ ಓಕೆ. ನೋಡ್ರಿ ಇಲ್ಲೇ ಇದೆ ಈಶ್ವರ. ಇಲ್ಲೆಲ್ಲ ಫುಡ್ ಸ್ಟಾಲ್ಸ್ ಹಾಕಿದ್ದಾರೆ. ಹೌದು, ಫುಡ್ ಸ್ಟಾಲ್ಸು, ಇಲ್ಲೇನೋ ಆಕ್ಸೆಸರೀಸ್ ಇದ್ದಾವೆ. ಎಲ್ಲದು ಫುಡ್ ಸ್ಟಾಲ್ಸು ಎಲ್ಲ ಇಲ್ಲೇ ಇದ್ದಾರೆ. ಎಲ್ಲ ಲ್ಯಾಂಗ್ವೇಜ್ ಇನ್ಫ್ಲುಯೆನ್ಸರ್ಸ್ ಇಲ್ಲಿದ್ದಾರೆ. ಬಟ್ ತುಂಬ ಖುಷಿ ಆಗ್ತಿದೆಪ್ಪ. ಆ್ಯಂಡ್ ಇನ್ನೊಂದು ಹೇಳ್ಬೇಕು, ಮೇನ್ ಮಧ್ಯಾಹ್ನ ಊಟ ಮಾತ್ರ ನೆರಳಿಗೆ ಮನೆ ನೀಟಾಗಿ ಹೇಳಿ. ನನಗೆ ಖುಷಿ ಆಯಿತು. ಮಧ್ಯಾಹ್ನ ಊಟ ಮಾತ್ರ ಅಮೃತ, ಹೇಳಂಗಿಲ್ಲ, ಅಷ್ಟು ಚೆನ್ನಾಗಿತ್ತು. ಸಾಂಬಾರಂತೂ ಅಷ್ಟು ನೆಕ್ಸ್ಟ್ ಲೆವೆಲ್ ಇತ್ತು ಬಿಡಿ. ಹೊಟ್ಟೆ ತುಂಬ ಉಂಡಿದ್ದೀವಿ ನಾವು, ಹೊಟ್ಟೆ ಹಸಿತೇನೆ ಇಲ್ಲ ಆ್ಯಕ್ಚುಲಿ ನಮಗೆ. ಇಲ್ಲೆಲ್ಲ ಬಂದ ಸ್ನ್ಯಾಕ್ಸ್ ತೊಗೊಂಡ್ರು, ಎಲ್ಲರೂ ತಗೊಂಡ್ರು ಏನೇನು ತಿನ್ಬೇಕಂತ. ಬಟ್ ನಮಗೆ ಹಸಿವೆ ಇಲ್ಲ, ಹೊಟ್ಟೆ ತುಂಬ ಊಟ ಮಾಡೋದು. ತುಂಬ ಚೆನ್ನಾಗಿತ್ತು ಊಟ. ಬಂದಿವಿ, ಅನ್ನ ಸಾಂಬಾರು, ರಸಮು, ಹಪ್ಪಳ, ಸ್ವೀಟು ಮಾತ್ರ ಬಹಳ ಅಂದರೆ ಬಹಳ ಚೆನ್ನಾಗಿದೆ. ಎಲ್ಲ ಇನ್ಫ್ಯಾಕ್ಟ್ ಏನಂದರೆ ಅವ್ರು ರೆಸ್ಪೆಕ್ಟ್ಫುಲ್ಲಾಗಿ ಎಲ್ರಿಗೂ ಹಿಂಗೆ ರೆಸ್ಪೆಕ್ಟ್ಫುಲ್ಲಾಗಿ ಬಡಿಸ್ತಾರಲ್ಲ, ಅದು ಅರ್ಧ ರುಚಿ ಎದುರಿಸ್ಬಿಡ್ತೈತೆ ಅಂತ ಅನ್ಬೋದು. ಅಷ್ಟು ಚೆನ್ನಾಗಿತ್ತು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಊಟನೂ ಭಾಳ ಎಂಜಾಯ್ ಮಾಡಿದ್ದೀವಿ. ಈಗ ಅಲ್ಲಿ ಕಂಟೆಂಟ್ ಕ್ರಿಯೇಟರ್ ಸೆಷನು ತುಂಬ ಎಂಜಾಯ್ ಮಾಡಿದ್ವಿ, ಭಾಳ ಚೆನ್ನಾಗಿತ್ತು. ಲೈಕ್ ನಾವು ಬೇರೆ ಬೇರೆ ಏನಂತಾರಲ್ಲ, ಬೇರೆ ಬೇರೆ ಸ್ಟೇಟಿಂದ ಬಂದಿರೋ ಇನ್ಫ್ಲುಯೆನ್ಸಸ್ಗಳು, ಅಂದರೆ ಅವ್ರು ಯಾವ ಥರ ಕಂಟೆಂಟ್ ಮಾಡ್ತಾರೆ ಏನು ಅದೆಲ್ಲ ಮಾತಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಅಲ್ಲಿ ಬಂದಿರೋದ್ರಲ್ಲಿ ಎಲ್ಲ ನಾವು ಮೋಟೋ ವ್ಲಾಗಿಂಗು, ಆಮೇಲೆ ಕಾರ್ಪೊರೇಟ್ ಕಂಟೆಂಟು. ಸೊ ನಾನು ಏನದು ಮೋಟಿವೇಶನ್ ಬಗ್ಗೆ ಮಾತಾಡೋಣ ಅಂತ ಮೋಟಿವೇಶನ್ದು ಮಾತಾಡಿದೆ. ಇಟ್ ವಾಸ್ ನೈಸ್, ತುಂಬ ಚೆನ್ನಾಗಿತ್ತು. ಇನ್ನೂ ಏನೇನು ಸಾಧ್ಯನ ನಿಮಗೆ ತೋರ್ಸೋಕೆ ನಾವು ತೋರಿಸ್ತೀವಿ. ಓಕೆ, ನಮಗೂ ಹೊಸದಾಗಿ ಫಸ್ಟ್ ಟೈಮ್ ಬಂದಿದ್ದೀವಿ. ನೆಕ್ಸ್ಟ್ ಏನು ನಮಗೂ ಐಡಿಯಾ ಇಲ್ಲ. ನಾವು ಎಕ್ಸ್ಪರ್ಟ್ ಆಗ್ತೀವಿ. ನೆಕ್ಸ್ಟ್ ಇಯರ್ ಕರೆದ್ರೆ ಪಕ್ಕ ಎಕ್ಸ್ಪರ್ಟ್ ಆಗ್ತೀವಿ. ಆಮೇಲೆ ನೆಕ್ಸ್ಟ್ ಇಯರ್ ಏನಾದರೂ ಬೆಂಗಳೂರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡೋಣ. ತಗೊಂಡೆ ಫಿಟ್ ಆಗ್ತಾಯಿಲ್ಲ, ಸ್ವಲ್ಪ ಲೂಸ್ ಇದೆ. ಹಾಂ, ಓಕೆ, ಲೂಸ್ ಇದೆ. ಓಕೆನಾ, ಇರಲಿ ಬಿಡು. ಇಯರಿಂಗ್ ಸಿಗಲಿಲ್ಲ ಅಲ್ಲೇ ಕಡೆಗೆ ನೋಡಿ. ಮಾತಾಡ್ಸೋದು ಲೂಸು ಟೈಪ್ ಮಾಡ್ಕೋಬೋದಲ್ಲ ಅಲ್ಲಿ. ಬೇರೆ ನೋಡಿ ಯಾವುದು ಸದ್ಗುರುದು ಐತಲ್ಲಿ. ಈಶ್ವರ ஆதியோகியோட முன்னிலையில 26 லட்சம் ருத்ராட்ச மணிகளை சத்குரு பிரதிஷ்டை பண்ண போறாரு. போன வருஷம் பிரதிஷ்டை செய்யப்பட்ட ருத்ராட்ச மணிகள் ಫೋಟೋ ಸೆಷನ್ ನಡೀತಾ ಇದೆ. ಎಷ್ಟು ಜನ, ನಾವು ಆಲ್ರೆಡಿ ತಪ್ಪು ಮಾಡ್ಬಿಟ್ಟು ಬೇಗ ಬಂದು ಕೂತ್ಕೋಬೇಕಿತ್ತು. ನಾವು ಅಲ್ಲಿ ಇವರೆಲ್ಲ ಇಲ್ಲಿ ಕೂತ್ಕೊಂಡ್ಬಿಟ್ರೆ ಆಲ್ರೆಡಿ. ದಟ್ಸ್ ಓಕೆ. ಫೋಟೋ ಶೂಟ್ ನಡೀತಾ ಇದೆ. ಎಲ್ಲರೂ ಫೋಟೋ ಫೋಟೋ ಫೋಟೋ. நீங்க பக்கத்துலயும் क्षमया दधस्योजसा यते आभ्रास्य विद्युतो दिवो पश्यन्ति पश्ययः. ನೋಡಿದ್ರಾ ಎಷ್ಟೊಂದು ಜನ ಇದ್ದಾರೆ, ಎಷ್ಟೊಂದು ವೈಬ್ ಇದೆ, ಸಕ್ಕತ್ತಾಗಿದೆ. ಸೌಂಡ್ ಕೇಳಿಸೋದಿಲ್ಲ ಗೊತ್ತಿಲ್ಲ, ಬಟ್ ಸೂಪರ್ ಆಗಿದೆ. ಹರ ಹರ ಮಹಾದೇವ್. Welcome to Mahashivratri 2026. Wherever you are, every one of you. Individual, ಏನು ಕೊಟ್ರಪ್ಪ? free from sorrow and beyond all differences. ಇದು ಎಲ್ಲಿ ಕೊಡ್ತಾರೆ ಅಂತ ಹುಡುಗ ಆಡ್ತಿದ್ದಂಗೆ. Is Shiva. Okay. It is believed that each Velayangiri held ಹೆಂಗಿದೆ ಸ್ವೀಟ್ ಮಾತ್ರ ಸಖತ್ತಲ್ಲ. ತುಂಬ ಚೆನ್ನಾಗಿದೆ. ಆಮೇಲೆ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ನಂಗೆ ಖುಷಿ ಆಯ್ತಪ್ಪ. ಸ್ವೀಟ್ ಮಾತ್ರ ಭಾಳ ಅಂದರೆ ಭಾಳ ಚೆನ್ನಾಗಿತ್ತು. ಬ್ಲೆಸ್ಡ್ ಅಷ್ಟೇ ನಾವು. ಥ್ಯಾಂಕ್ ಯು ಸತ್ಗುರುಜಿ.
ಸೊ ಈಗ ಮಿಡ್ ನೈಟ್ 1 o'clock ಸ್ನ್ಯಾಕ್ಸ್ ಪ್ರೊವೈಡ್ ಮಾಡ್ತಿದ್ದಾರೆ. ಶಿವಾಯ ಮಿಸ್ ಆಗಿ ತಂದ್ವಲ್ಲ. ಪ್ರಶಾಂತ್ ಅವರೇ ಹಾಯ್ ಮಾಡ್ರಿ ಒಂದ್ಸರಿ. ಹಾಯ್, ನಮಸ್ಕಾರ. ಸೊ ಇವರೇ ನಮ್ಮ ವಾಲಂಟಿಯರು, ಇವರೇ ನಮಗೆಲ್ಲ ಗೈಡ್ ಮಾಡ್ತಿರೋದು ಇಲ್ಲಿ. ಓಕೆ ಡನ್. देखा है वो उस पर चढ़ चढ़ के में डालते हैं. ದರ್ಶನ ಮುಗಿಸ್ಕೊಂಡು ಬಂದ್ವಿ, ಸ್ಪೆಷಲ್ ದರ್ಶನ. ಅದು ಹೇಳ್ತೀನಿ ಹೆಂಗಿತ್ತು ಅಂತ ಆಮೇಲೆ ಹೇಳ್ತೀನಿ, ಇಲ್ಲಿ ಬೇಡ. ಓಕೆ, ಹೆಂಗಿತ್ತು ದರ್ಶನ? ಹೆಂಗಿತ್ತು? ತುಂಬ ಚೆನ್ನಾಗಿತ್ತು. ಜ್ವರ ಮಾತ್ರ ಮೈಕಿಲ್ಲ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು.
ವಾಪಸ್ ಬಂದ್ಬಿಟ್ಟಿರಿ ಅಷ್ಟೇ. ಕುಡಿಲಿ ಹುಡುಗರು ಪಾಪ. ಎಸ್ ಹೇಳಪ್ಪ. ಸೊ ಎಸ್, ಈಗ ಬೆಳಗಿನ ಜಾವ 6 ಗಂಟೆ, ನಂಬಕ್ಕಾಗ್ತಿಲ್ಲ 6 ಗಂಟೆ ಅಂತ. ಸೊ ಇವೆಂಟ್ ಮುಗೀತು. ಸೊ ನಾವು ಹೊರಡ್ತಿದ್ದೀವಿ. ಸೊ ಓವರಾಲ್ ತುಂಬ ಅಂದರೆ ತುಂಬ 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 ಚೆನ್ನಾಗಿತ್ತು ಹೌದು, ಎಕ್ಸ್ಪೀರಿಯೆನ್ಸು. ಭಾಳ ಅಂದರೆ ಭಾಳ ಚೆನ್ನಾಗಿತ್ತು. ಎಲ್ಲರೂ ಒಂದ್ಸರಿ ಶಿವರಾತ್ರಿಗೆ ಇಲ್ಲಿಗೆ ಬರಬೇಕು. ಯೂಶಲಿ ನಮ್ಮೂರಾಗ ಜಾಗರಣೆ ಮಾಡಬೇಕು ರಾತ್ರಿ ಅಂತಾರೆ. ಫುಲ್ ಡೇ ಉಪವಾಸ ಇದ್ದು ನೈಟ್ ಜಾಗರಣೆ ಮಾಡ್ತೀವಿ. ಅದು ಏನಾಗಲಿ 12-1 ಗಂಟೆ ನಿದ್ದೆ ಬಂದ್ಬಿಡುತ್ತೆ. ಬಟ್ ಅದೇ ನಿಮ್ಮನ್ನು ಆ್ಯಕ್ಟಿವ್ ಮಾಡಿಡೋಕ್ಕೆ ಇಂಥ ಜಾಗಕ್ಕೆ ಬಂದರೆ ನೀವು ಜಾಗರಣೆ ಮಾಡ್ಬೋದು. ಏನು ಗೊತ್ತಾ, ಎಲ್ಲೆಲ್ಲೂ ನಮ್ಗೆ ಸ್ವಲ್ಪನೂ ಟಯರ್ಡ್ ಅನಿಸಿಲ್ಲ. ಎಷ್ಟು ನನಗೆ ಅಂದರೆ ಇವೆಂಟ್ ಮುಗಿದಾದ್ಮೇಲೆ ನಮ್ಗೆ ಎಷ್ಟು ಇನ್ನೂ ಅದೇ ಫ್ರೆಶಲ್ಲೇ ಇದ್ದೀವಿ. ಏನಂದ್ರೆ ನಿದ್ದೆ ಮೊಬ್ಬಿಲ್ಲ, ಏನಾದ್ರು ಏನೂ ಇಲ್ಲ. ನಾವಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಅಂದ್ಕೊಂಡಿದ್ದೆ 1 ಇಲ್ಲ 2 ಗಂಟೆಗೆ ನಾವು ಎಲ್ಲಿ ಹೊರಟು ಬಿಡ್ತೀವೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಲಕ್ಕಿಲಿ ಈಗ 6 ಆಗಿರೋದೇ ಗೊತ್ತಾಗಿಲ್ಲ ನಮಗೆ. ಹೌದು, ನಿಜವೂ ಭಾಳ ಚೆನ್ನಾಗಿತ್ತು. ಆದರೆ ಏನಂದರೆ ಟೈಮ್ ಹೋಗೋದು ಗೊತ್ತಾಗಲ್ಲ. ನಾವು ಏನಂದರೆ ಮೆಡಿಟೇಷನ್ ಮಾಡಿದ್ವಿ, ಡ್ಯಾನ್ಸ್ ಮಾಡಿದ್ವಿ, ಆಮೇಲೆ ಹಾಡು ಹೇಳಿದ್ವಿ, ದೇವ್ರ ದರ್ಶನ ಮಾಡಿ ಬಂದ್ವಿ. ನಾನು ಆ ಸೂರ್ಯಕುಂಡದಲ್ಲಿ ಹೋಗಿ ಬಂದೆ. ಒಂದು ಸ್ವಲ್ಪ ಚಳಿ ಅನಿಸಲಿಲ್ಲ. ಇಷ್ಟು ನಾನು ಹೋದಾಗ 2 ಗಂಟೆ, ಮಧ್ಯರಾತ್ರಿ 2 ಗಂಟೆ ನಾನು ಐಸ್ ವಾಟ್ರಾಗ ಹೋಗಿ ನಾನು ಸೂರ್ಯಕುಂಡ ನಮಸ್ಕಾರ ಮಾಡಿ ಬಂದೀನಿ. ಬಟ್ ನನಗೆ ಚಳಿನೇ ಅನಿಸಿಲ್ಲ. ಭಾಳ ಅಂದರೆ ಭಾಳ ಚೆನ್ನಾಗಿದೆ. ಅಂದರೆ ಮ್ಯಾಗ್ನಿಫಿಷೆಂಟ್ ವಾತಾವರಣ ಇಲ್ಲಿದೆ, ನಿಜವಾಗ್ಲೂ ಇದೆ. ಡಿವೈನ್ ಫೀಲ್ ಇದೆ. ಹೌದು, ಎಲ್ಲರೂ ಯಾರೆಲ್ಲ ಬಂದಿಲ್ವೋ ಒಂದ್ಸರಿ ಬಂದು ಟೆಂಪಲ್ನ ವಿಸಿಟ್ ಮಾಡಿ. ಮೇಯ್ನಾಗಿ ಅದು ಪಾಸಿಟಿವ್ನೆಸ್ಸೇ ಬೇರೆ. ಆಲ್ರೆಡಿ ಅಲ್ಲಿ ಹೋಗಿ ಬಂದಮೇಲೆ ನಮ್ಗೆ ಎಷ್ಟು ಒಂಥರ ಪಾಸಿಟಿವ್ ವೈಬ್ಸ್ ಇದೆ ಅಂದರೆ ಅದು ಹೇಳೋಕ್ಕಾಗಲ್ಲ. ಅದು ಎಕ್ಸ್ಪೀರಿಯೆನ್ಸ್ ಮಾಡಿದ್ಮೇಲೆ ಗೊತ್ತಾಗೋದು. ಆ್ಯಂಡ್ ರಿಯಲಿ ಥ್ಯಾಂಕ್ಫುಲ್ ಈ ಒಂದು ಅಪರ್ಚುನಿಟಿ ನಮಗೆ ಕೊಟ್ಟಿರೋದಕ್ಕೆ. ರಿಯಲಿ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರೆಲ್ಲ ಈಶಾ ಫೌಂಡೇಶನ್ ಕಡೆಯಿಂದ ನಮ್ಮನ್ನು ಸೆಲೆಕ್ಟ್ ಮಾಡಿ ಕರೆದಿರೋದಕ್ಕೆ ವೆರಿ ಥ್ಯಾಂಕ್ಫುಲ್. ತುಂಬ ಖುಷಿ ಆಯಿತು. ಇನ್ನೇನು ಹೇಳೋದು, ಮತ್ತೆ ಕರಿತಾ ಇರ್ರಿ. ಮತ್ತೆ ಮುಂದಿನ ನೋಡಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್. ಗುಡ್ ಮಾರ್ನಿಂಗ್.